ಟಿ ಪರೀಕ್ಷೆ ತುಂಬ ಹತ್ತಿರ ಬರ್ತಾ ಇದೆ ಅಲ್ವಾ? ಸೊ ನಿಮ್ಮ ಪರೀಕ್ಷಾ ತಯಾರಿ ಇನ್ನಷ್ಟು ಚುರುಕಾಗಬೇಕು. ಹಾಗಾಗಿ ಬೋಧನಾ ಶಾಸ್ತ್ರ, ಗಣಿತ ಪೆಡಗಾಗಿಯನ್ನು ನಾನು ನಿಮ್ಮೊಂದಿಗೆ ತಗೊಂಬಂದಿದ್ದೀನಿ. ಸೊ ಅದು ಕೇವಲ ಪ್ರಶ್ನೆಗಳಿಂದ ನಿಮಗೆ ಉತ್ತರ ಕೊಡೋದಾಗಿರ್ಬೋದು, ಅಥವಾ ಪ್ರಶ್ನೆಗಳನ್ನು ವಿವರಿಸೋದಾಗಿರ್ಬೋದು, ಅಥವಾ ಒಂದು ಕಡೆ ಕಂಟೆಂಟನ್ನು ಏನು ಬೋಧನಾ ಉದ್ದೇಶಗಳೇನಿದೆ, ಅಥವಾ ಬೇರೆ ಬೇರೆ ಮೆಥಡ್ಸ್ ಏನಿದೆ, ಸೊ ಅವನ್ನೆಲ್ಲವನ್ನು ಕೂಡ ವಿವರಿಸುವಂಥ ಪ್ರಯತ್ನ ಆಗಿರ್ಬೋದು. ಸೊ ಎರಡನ್ನೂ ಒಟ್ಟಿಗೆ ನಾನು ತೊಗೊಂಬಂದಿದ್ದೀನಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರಲಿ ತರಗತಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗಿದು ಒಂದಷ್ಟು ಕಾನ್ಫಿಡೆನ್ಸ್ ಜೊತೆಗೆ ಪರೀಕ್ಷೆಗೆ ತುಂಬ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ ಅಂತ ಹೇಳಿ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಗಳ ಸಹಾಯದಿಂದ ಕಂಟೆಂಟನ್ನು ಕೂಡ ನಿಮಗೆ ವಿವರಿಸುವ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎರಡೂ ಕೂಡ ನಿಮಗೆ ಮಿಕ್ಸ್ ಮಾಡಿ ಹೇಳೋತ್ತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಏನಪ್ಪ ಅಂದರೆ ಈ ಸಲ ಕ್ವಶನ್ ಪೇಪರ್ ಎಲ್ಲ ಮಾಧ್ಯಮದಲ್ಲಿ, ಅಂದರೆ ನೀವು ಕನ್ನಡ ಮೀಡಿಯಂ ಆದರೂ ತೊಗೊಳ್ಳಿ, ಇಂಗ್ಲೀಷ್ ಮೀಡಿಯಂ ಆದರೂ ತೊಗೊಳ್ಳಿ, ಕ್ವಶನ್ ಪೇಪರಲ್ಲಿ ನಿಮಗೆ ಎರಡೂ ಮೀಡಿಯಂ ಕೂಡ ಇರುತ್ತೆ. ಸೊ ನೀವಲ್ಲಿ ಏನು ರಿಟರ್ನ್ ಇರಲ್ಲ, ಟಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೀವು ಅಲ್ಲಿ ಜಸ್ಟ್ 4 ಆಪ್ಷನಲ್ಲಿ ಒಂದನ್ನು ಶೇಡ್ ಮಾಡಬೇಕಾಗಿರುತ್ತದೆ. ಸೊ ಮಾಹಿತಿ ನಿಮ್ಗೆ ಕ್ಲಿಯರ್ ಅರ್ಥ ಆಗಿತ್ತು ಅಂದರೆ ಸೊ ನೀವು ಆನ್ಸರನ್ನು ಕ್ಲಿಯರ್ ಆಗಿ ಮಾಡ್ತೀರಾ ಅಂತ ಹೇಳ್ತಾ, ಸೊ ಈ ವಿಡಿಯೋನ ತಪ್ಪದೆ ನೋಡಿ ಕಂಪ್ಲೀಟ್ ಆಗಿ. ಸೊ ನೀವು ಕೂಡ ಇನ್ನೂ ಹೆಚ್ಚಿನದಾಗಿ ಒಂದು ಪರೀಕ್ಷೆ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಂದಿನ ಎಲ್ಲ ಟಿ ಕ್ವಶನ್ ಪೇಪರ್ಸ್ಗಳಿಂದ ನಾನು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಒಂದಷ್ಟು ಉತ್ತರಗಳ ವಿಶ್ಲೇಷಣೆ ಜೊತೆಗೆ ಈ ಪೆಡಗಾಜಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರಶ್ನೆಗೆ ನೇರವಾಗಿ ಹೋಗೋಣ, ಉತ್ತರವನ್ನು ಕೂಡ ಹಾಗೆ ಕಲಿತಾ ಹೋಗೋಣ. ಓಕೆನಾ? ಸೊ ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದ ಕ್ಷೇತ್ರದ ಪ್ರವರ್ತಕ ಅಂತ ಕೇಳಿದರೆ, ಶೈಕ್ಷಣಿಕ ಉದ್ದೇಶಗಳು ಇದ್ರ ಮೇಲೆ ಕಂಪಲ್ಸರಿ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು 1 ಮಾರ್ಕ್ಸ್ನ ಕೂಡ ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ಪರ್ಫೆಕ್ಟ್ ಆಗಬೇಕು. ಆ ಥರ ನಾನು ಇವಾಗ ನಿಮಗೆ ಕ್ಲಿಯರ್ ತಿಳಿಸ್ಕೊಡ್ತೀನಿ. ಸೊ ಇದೊಂದೇ ಪ್ರಶ್ನೆ, ಇದೊಂದೇ ವಿಡಿಯೋದಲ್ಲಿ ನೀವು ಕಲೀರಿ, ಆದರೂ ಇದು ಪರ್ಫೆಕ್ಟ್ ಆಗಬೇಕು. ಬೋಧನಾ ಉದ್ದೇಶಗಳು ಅಂತ ಬಂದಾಗ, ಶೈಕ್ಷಣಿಕ ಉದ್ದೇಶಗಳು ಅಂತ ಬಂತು ಅಂದರೆ ನೀವು ಫುಲ್ ಪರ್ಫೆಕ್ಟ್ ಆಗಬೇಕು. ಸೊ ಅದು ನನ್ನ ಒಂದು ಉದ್ದೇಶ. ಸೊ ನೋಡೋಣ, ಆಪ್ಷನ್ಸಲ್ಲಿ ಇರುವಂಥ ಆಪ್ಷನ್ಸ್ಗಳನ್ನು ನೀವೇನು ತಲೆ ಕೆಡಿಸ್ಕೋಬೇಡಿ. ಸೊ ಯಾವುದಾದ್ರೂ ಇರಲಿ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬೋಧನಾ ಉದ್ದೇಶ ಅಂದ್ರೇ ಬ್ಲೂಮ್ ಅಂದ್ರೇ ಬೋಧನಾ ಉದ್ದೇಶ. ಬ್ಲೂಮ್ ಟಾಕ್ಸಾನಮಿ ಅಂತ ನೀವು ನಿಮ್ಮ BEd ಅಲ್ಲಿ ಓದಿರ್ತೀರ. ಈಗ ಸಾಕಷ್ಟು ಜನ BEd ಮತ್ತು DEd ಮಾಡಿರೋರಿಗೆ ಒಂದೇ ಒಂದು ತಪ್ಪು ಮಾಡಿರ್ತಾರೆ. BEd ಮತ್ತು DEd ಮಾಡಿದಾಗ ಯಾರ ಹತ್ರನೋ ಬುಕ್ಕನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಓದೋದು, ಇಲ್ಲ ಲೈಬ್ರರಿಯಲ್ಲಿ ತೊಗೊಂಡು ಓದಿ ವಾಪಸ್ ಕೊಡೋದು ಮಾಡಿರ್ತಾರೆ. ಆದರೆ ನೀವು ನಿಜವಾಗ್ಲೂ ಖರೀದಿ ಮಾಡಿ ಓದಿದ್ರಿ ಅಂದರೆ ಮುಂದಿನ ನೀವು ಬರೀ BEd ಮಾಡೋಕ್ಕಷ್ಟೇ ಅಲ್ವಲ್ಲ. ಸೊ ಮುಂದೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂದರೆ TET ಅಥವಾ GPSTR ಅಥವಾ ಹೈಸ್ಕೂಲ್ ಟೀಚರ್ ನೇಮಕಾತಿ, ಮೊರಾರ್ಜಿ ಶಾಲೆಯ ನೇಮಕಾತಿ ಬಂದೇ ಬರುತ್ತೆ. ಸೊ ಅಲ್ಲೂ ಕೂಡ ಓದೋಕ್ಕೆ ಬೇಕು ಅಂತೇಳಿ ನೀವು ಎತ್ತಿಟ್ಕೋಬೇಕು. ಈಗ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಿ, ನಿಮ್ಮ ಹತ್ರ ಬುಕ್ ಇಲ್ಲ ಅಂದರೆ ಈಗಲೇ ಬುಕ್ ಸ್ಟೋರ್ಗೆ ಹೋಗಿ ಖರೀದಿ ಮಾಡಿ, ಆಮೇಲೆ ನೀವು ಹುಡುಕಾಡಿದ್ರು ಕೂಡ ಸಿಗಲ್ಲ ಅವು. ಸೊ ಇಷ್ಟು ಡೀಟೇಲು ನಿಮಗೆ ಬೇಕು, ಅದನ್ನು ನೀವು ತಿಳ್ಕೊಬೇಕು. ನೀವೇನು ಕೆಲಸ ಮಾಡ್ತಾ ಇದ್ದೀರ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಈ ಬ್ಲೂಮ್ ಟಾಕ್ಸಾನಮಿ ಬಗ್ಗೆ ಒಂದು ದಿನ ಸಾಕಾಗಲ್ಲ, ಈ ಕ್ಲಾಸ್ ಮಾಡೋಕ್ಕೆ ಒಂದು ದಿನ ಸಾಕಾಗಲ್ಲ. ಆದರೂ ಒಂದಷ್ಟು ಹೈಲೈಟ್ಸನ್ನು ನಾನು ನಿಮಗೆ ತೊಗೊಂಬಂದಿದ್ದೀನಿ. ಸೊ ಶೈಕ್ಷಣಿಕ ಉದ್ದೇಶಗಳನ್ನು ವರ್ಗೀಕರಣ ಮಾಡಿರೋದು ಯಾರಂದರೆ ಬೆಂಜಮಿನ್ ಎಸ್ ಬ್ಲೂಮ್ ರವರು. ಓಕೆ, ಸೊ ಇವರು 1956ರಲ್ಲಿ ಈ ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಪ್ರಮುಖವಾಗಿ 3 ವಲಯಗಳನ್ನಾಗಿ ಇವರು ವಿಂಗಡಣೆ ಮಾಡ್ತಾರೆ. ಎಷ್ಟು ವಲಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ? 3 ವಲಯಗಳು. ಸೊ ನಿಮಗೆ ಈ 3 ವಲಯಗಳನ್ನು ಕೇಳಲ್ಲ, ಬಟ್ ನಿಮಗಲ್ಲಿ ಏನೇನು ಇರ್ತದೆ ಅಂತ ಒಳಗಡೆ ಬೇಕು ನಿಮಗೆ. ಸೊ ಮಾರ್ಕೆಟ್ ದಾರಿ ಗೊತ್ತು, ಮಾರ್ಕೆಟ್ ಒಳಗಡೆ ಏನೇನೆಲ್ಲ ವೆಜಿಟೇಬಲ್ಸ್ ಇದೆ ಅದು ಬೇಕು ನಿಮಗೆ. ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಆ 3 ವಲಯಗಳು ಯಾವುವು ಅಂತ ನೋಡೋದಾದರೆ ಸಿಂಪಲ್ ಆಗಿ, ಒಂದು ಜ್ಞಾನಾತ್ಮಕ ವಲಯ, ಸೊ ಕಾಗ್ನೇಟಿವ್ ಡೊಮೈನ್ ಅಂತ ಕರೀತಾರೆ. ಭಾವನಾತ್ಮಕ ವಲಯ, ಅಫೆಕ್ಟಿವ್ ಡೊಮೈನ್ ಅಂತಾರೆ. ಮನೋಕ್ರಿಯಾಜನ್ಯ ವಲಯ, ಸೈಕೋಮೋಟಾರ್ ಡೊಮೈನ್ ಅಂತ ಕರೀತಾರೆ. ಸೊ ಈ 3 ವಲಯಗಳನ್ನು ಬೋಧನಾ ಉದ್ದೇಶಗಳ ವರ್ಗೀಕರಣದಲ್ಲಿ ಮಾಡಿದರು ಬೆಂಜಮಿನ್ ಎಸ್ ಬ್ಲೂಮ್ ರವರು. ಓಕೆ, ಇದನ್ನು ನೀವು ನೆನಪಿಟ್ಕೋಬೇಕು, ಭಾಳ ಪರ್ಫೆಕ್ಟ್ ಆಗಬೇಕು. ಒಂದೊಂದೇ ವಲಯವನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ನಂತರ ಉದ್ದೇಶಗಳ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಯಾವ ಉದ್ದೇಶ ಏನೇನನ್ನು ಒಳಗೊಂಡಿರ್ತದೆ ಅಂತ. ಅದರಲ್ಲಿ ಮೊದಲಿಗೆ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ, ಈ ಜ್ಞಾನಾತ್ಮಕ ವಲಯವನ್ನು ಬೆಂಜಮಿನ್ ಎಸ್ ಬ್ಲೂಮ್ ರವರು ಏನು ಮಾಡ್ತಾರಪ್ಪ ಅಂದರೆ ಮತ್ತೆ ವರ್ಗೀಕರಣವನ್ನು ಮಾಡ್ತಾರೆ. ಅದರಲ್ಲಿ ಬರುವಂಥ ಉದ್ದೇಶಗಳು ಯಾವ್ಯಾವ ಬರ್ತವೆ ಜ್ಞಾನ ವಲಯದಲ್ಲಿ? ಮನಸ್ಸಿಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲೆಡ್ಜು, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗು, ತಿಳುವಳಿಕೆ ಮತ್ತು ಜ್ಞಾನ. ಹಾಗೆ ಮತ್ತೊಂದು ಅನ್ವಯ ಅಂದರೆ ಅಪ್ಲಿಕೇಶನ್, ವಿಶ್ಲೇಷಣೆ ಅನಲೈಸಿಸ್, ಸಂಶ್ಲೇಷಣೆ ಸಿಂಥಸಿಸ್ ಮತ್ತು ಮೌಲ್ಯಮಾಪನ, ಕೊನೆಯದಾಗಿ ಬರುವುದು ಇವ್ಯಾಲ್ಯೂಯೇಷನ್.
ಸೊ ಇವಿಷ್ಟು ಜ್ಞಾನ ವಲಯಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ವಿವಿಧ ಆಯಾಮಗಳು, ಅಲ್ಲಿ ಬರುವಂಥ ವರ್ತನಾ ಉದ್ದೇಶಗಳು. ಸೊ ಇವೆಲ್ಲವೂ ಕೂಡ ಜ್ಞಾನಕ್ಕೆ ಸೇರ್ತವೆ. ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯಮಾಪನ, ಜ್ಞಾನ, ತಿಳುವಳಿಕೆ ಇವೆಲ್ಲವೂ ಕೂಡ ಇಲ್ಲಿ ಜ್ಞಾನ ವಲಯದಲ್ಲಿ ಬರ್ತವೆ. ಇನ್ನು ಮುಂದುವರೆದು ಭಾವನಾತ್ಮಕ ವಲಯ, ಅಫೆಕ್ಟಿವ್ ಡೊಮೈನ್ ಅಂತ ನಾನು ಹೇಳಿದೆ. ಸೊ ಈ ಅಫೆಕ್ಟಿವ್ ಡೊಮೈನಲ್ಲಿ ಬರುವಂತಹ ಪದಗಳು ನೋಡ್ಬೋದು ನೀವು. ಸೊ ಅಫೆಕ್ಟಿವ್ ಡೊಮೈನ್ ಬಂದು ಇದನ್ನು ಕ್ಯಾಥೋಲ್ ಅಂತಕ್ಕಂಥವ್ರು 1964ರಲ್ಲಿ ವರ್ಗೀಕರಣ ಮಾಡ್ತಾರೆ. ಓಕೆನಾ, 1964ರಲ್ಲಿ ವರ್ಗೀಕರಣ ಮಾಡ್ತಾರೆ. ಇಲ್ಲಿ ಕೂಡ ವರ್ತನಾ ಪದಗಳನ್ನು ನಾವು ನೋಡ್ತೇವೆ. ಭಾವನಾತ್ಮಕ ವಲಯ, ಅಫೆಕ್ಟಿವ್ ಡೊಮೈನ್ ಅಂದರೆ, ಸೊ ನೋಡಿ, ಮೊದಲನೇದು ಸ್ವೀಕರಿಸುವಿಕೆ, ರಿಸೀವಿಂಗ್ ಅಂತ ಕರಿತೀವಿ. ಹಾಗೆ ಪ್ರತಿಕ್ರಿಯಿಸುವಿಕೆ, ರಿಯಾಕ್ಟಿಂಗ್ ಮಾಡೋದು. ಸೊ ಏನಾದರೂ ಮಕ್ಕಳು ನಮಗೆ ಏನಂತ, ಈಗ ನಾವು ಪಾಠ ಮಾಡ್ತಾನೆ ಇರ್ತೀವಿ, ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ ಅಂದರೆ ಅಲ್ಲಿ ಪ್ರತಿಕ್ರಿಯೆ ಇಲ್ಲ ಅಂತ ಅರ್ಥ. ಸೊ ಇದನ್ನು ಮೊನೋಟಾನಿಕ್ ಟೀಚಿಂಗ್ ಅಂತ ಹೇಳ್ತೀವಿ, ಏಕಮುಖ ಬೋಧನೆ. ಈಗ ನಮ್ಮಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೆಕ್ಚರಿಂಗ್ ಮೆಥಡು ಈ ಯೂಟ್ಯೂಬು ಎರಡು ಒಂದೇ. ಯಾಕೆಂದರೆ ನಾವು ಅಷ್ಟೇ ಬಡ್ಕೊಂತಿರ್ತೀವಿ, ನೀವು ಸುಮ್ಮನೆ ಕೇಳ್ತಿರ್ತೀರ. ಅಂದರೆ ದಿಸ್ ಈಸ್ ವಾಟ್ ನೋ ರಿಯಾಕ್ಷನ್ ಫ್ರಮ್ ಯು. ಬಟ್ ನಿಮ್ಮಲ್ಲಿ ರಿಯಾಕ್ಷನ್ ಆಗ್ತದೆ ವೆನ್ ಯು ಆರ್ ಕಮೆಂಟಿಂಗ್ ಸಮಥಿಂಗ್. ನಿಮ್ಮ ಒಪಿನಿಯನ್ನ ನೀವು ನನಗೆ ಹೇಳಿದಾಗ, ಅಥವಾ ಸರ್ ಸೂಪರ್ ಕ್ಲಾಸ್, ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಸೂಪರ್ ಕ್ಲಾಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಸರ್, ಭಾಳ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂತ. ಸೊ ನಾನು ಅದನ್ನು ಕಮೆಂಟ್ ನೋಡ್ತೀನಲ್ಲ, ಅವಾಗ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಕಮೆಂಟ್ ಇಲ್ಲ, ಏನೂ ಇಲ್ಲ, ಸೊ ಬ್ಯಾಡ್ ಕಮೆಂಟ್ ಬಂತಂದ್ರೆ ನಾನು ಇದು ಮಾಡ್ಕೊತೀನಿ. ಮೀನ್ಸ್ ಐ ನೀಡ್ ಟು ಪ್ರಿಪೇರ್ ಮೋರ್ ಆ್ಯಂಡ್ ಮೋರ್ ಅಂತ ಇದರ ಅರ್ಥ. ಸೊ ನಾನೇ ಈಗ ಒಂದು 3 years ಬ್ಯಾಕ್ ಮಾಡಿರೋ ವಿಡಿಯೋನ ನೋಡಿದ್ರೆ ನನಗೆ ಅನಿಸುತ್ತೆ ನಾನೀಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಅಂತ. ಇದೆಲ್ಲ ಹೆಂಗಾಯಿತು ಅದನ್ನು ನಾನು ಕೊನೆಗೆ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸಿಂದ ನಿಮಗೆ ಬೋಧನಾ ಉದ್ದೇಶಗಳನ್ನು ಕೂಡ ಹೇಳೋ ಪ್ರಯತ್ನ ನಂದಾಗಿರುತ್ತೆ. ಇನ್ನು ವ್ಯಾಲ್ಯೂಯಿಂಗ್ ಅಂತ ಕರಿತೀವಿ, ಅದು ಮೌಲ್ಯೀಕರಿಸುವಿಕೆ, ಬೆಲೆ ಕಟ್ಟೋದು. ಸೊ ಇದು ಕೂಡ ಭಾವನೆಗೆ ಸಂಬಂಧಪಡುತ್ತೆ. ಸಂಘಟಿಸುವಿಕೆ, ಆರ್ಗನೈಸಿಂಗ್ ಮಾಡ್ತಕ್ಕಂಥದ್ದು, ಇದು ಕೂಡ ಭಾವನೆಗೆ ಸಂಬಂಧಪಡುತ್ತೆ. ಎಲ್ರಿಗೂ ಬರಲ್ಲ ಸಂಘಟನೆ ಕಟ್ಟೋದು. ಸೊ ನಿಮಗೆ ಇಲ್ಲಿ ಇಂಪಾರ್ಟೆಂಟನ್ನು ನಾನು ನಿಮಗೆ ವರ್ತನಾ ಪದಗಳ ಜೊತೆಗೆ ಹೇಳ್ತೇನೆ, ಡೋಂಟ್ ವರಿ. ಇವನ್ನೆಲ್ಲ ನಿಮಗೆ ಕೇಳ್ತಾರೆ ಅಂತಲ್ಲ, ಎಲ್ಲಿ ಕೇಳ್ತಾರೆ, ಯಾವ ಪ್ರಶ್ನೆ, ಅದನ್ನು ನಿಮಗೆ ನಂತರ ನಾನು ಇದು ಕಂಟಿನ್ಯೂ ಆಗಿ ನೋಡಿದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಇರೋದು ಚಾರಿತ್ರೀಕರಣಗೊಳಿಸುವಿಕೆ, ಕ್ಯಾರೆಕ್ಟರೈಸಿಂಗ್ ಅಂತೇಳಿ ನಾವು ಕರಿತೀವಿ. ಸೊ ಇವಿಷ್ಟು ಭಾವನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತಹ ಉದ್ದೇಶಗಳು, ವರ್ತನಾ ಉದ್ದೇಶಗಳು. ಸ್ವೀಕರಿಸೋದಾಗಿರ್ಬೋದು, ಪ್ರತಿಕ್ರಿಯಿಸೋದಾಗಿರ್ಬೋದು, ಮೌಲ್ಯೀಕರಿಸುವಿಕೆ ಆಗಿರ್ಬೋದು, ಅಂದರೆ ವ್ಯಾಲ್ಯೂ ಮಾಡೋದು. ಇನ್ನು ಆರ್ಗನೈಸೇಷನ್, ಸಂಘಟಿಸುವಿಕೆ. ಇನ್ನು ಕ್ಯಾರೆಕ್ಟರೈಸಿಂಗ್, ಚಾರಿತ್ರೀಕರಣಗೊಳಿಸುವಿಕೆ. ಸೊ ಇವೆಲ್ಲವೂ ಕೂಡ ಭಾವನಾತ್ಮಕ ವಲಯದಲ್ಲಿ ಬರ್ತವೆ. ಸೊ ನಂತರ ಬರೋದು ಸೈಕೋಮೋಟಾರ್ ಡೊಮೈನ್. ಅಂದರೆ ಯಾವ ವಲಯ ಇದು? ಮನೋಕ್ರಿಯಾಜನ್ಯ ವಲಯ. ಸೊ ನೆನ್ಪಿಟ್ಕೊರಿ, ಇಲ್ಲಿ ಸ್ವಲ್ಪ ಟೈಪ್ ಮಾಡ್ಬೇಕಾದ್ರೆ ನಾನು ಅದನ್ನು ಮಿಸ್ ಮಾಡಿದ್ದೀನಿ. ಮನೋಕ್ರಿಯಾಜನ್ಯ ವಲಯ, ರೈಟಾ? ಸೊ ಆ ಒಂದು ಮನೋಕ್ರಿಯಾಜನ್ಯ ವಲಯವನ್ನು, ಅದರಲ್ಲಿ ಬರುವಂಥದ್ದು ಯಾರು ಇದನ್ನು ವರ್ಗೀಕರಣ ಮಾಡಿದ್ದು ಅಂದರೆ ಎ.ಜೆ. ಹ್ಯಾರೋ ಅವರವರು 1972ರಲ್ಲಿ ಇದನ್ನು ವರ್ಗೀಕರಣ ಮಾಡ್ತಾರೆ. ಇದರಲ್ಲಿ ಬರುವಂಥ ಪ್ರಮುಖ ಉದ್ದೇಶಗಳು ನೋಡಿ, ಮ್ಯಾಕ್ಸಿಮಮ್ ಇವನ್ನ ನಾವು ಯೂಸ್ ಮಾಡ್ತೇವೆ. ಗ್ರಾಸ್ಪಿಂಗ್ ಅಂತ ಕರಿತೀವಿ, ಗ್ರಹಿಕೆ. ಅನುಕರಣೆ, ಇಮಿಟೇಷನ್ ಅಂತ ಕರಿತೀವಿ, ಸೊ ಅನುಕರಣೆ ಮಾಡುವಂಥದ್ದು. ಕೈ ಚಳಕ ಅಂತ ಕರಿತೀವಿ. ಸೊ ಏನು ಕೈ ಚಳಕ ಅಂದರೆ ಹ್ಯಾಂಡ್ಲಿಂಗ್, ತುಂಬ ಬ್ಯೂಟಿಫುಲ್ ಆಗಿ. ಒಬ್ಬ ಹುಡುಗ ಚಿತ್ರ ಬರಿತಾನೆ ಅಂದರೆ ಭಾಳ ಚೆನ್ನಾಗಿ ಬರಿತಾನೆ ಸರ್. ಸೊ ಒಬ್ಬ ಹುಡುಗ ಲೆಕ್ಕ ಬಿಡಿಸ್ತಾನೆ ಸರ್, ತುಂಬ ಅದ್ಭುತವಾಗಿ, ಒಂದು ಸ್ಟೆಪ್ಪು ಮಿಸ್ ಮಾಡಲ್ಲ. ಸೊ ಖಚಿತತೆ ಅಂದರೆ ಅಕ್ಯುರೇಸಿ ಇರ್ತಕ್ಕಂಥದ್ದು. ಹಾಗೆ ಉಚ್ಚಾರಣೆಯಲ್ಲಿ ಕೂಡ ಸ್ಪಷ್ಟ ಉಚ್ಚಾರಣೆ, ಕ್ಲಿಯರ್ ಪ್ರೊನೌನ್ಸಿಯೇಷನ್ ಅಂತ ನಾವು ಕರಿತೀವಿ. ಇನ್ನು ನ್ಯಾಚುರಲ್ ಅಥವಾ ನೈಸರ್ಗಿಕತೆ, ಸ್ವಾಭಾವಿಕತೆ, ನೈಜತೆ. ಸೊ ಅದನ್ನು ಕೂಡ ನಾವೆಲ್ಲವೂ ಕೂಡ ಮನೋಕ್ರಿಯಾಜನ್ಯ ವಲಯ ಅಂತ ಕರಿತೀವಿ. ಓಕೆನಾ? ಸೊ ಇದು ಬಂದು ಹ್ಯಾರೋ ಅವರು ವಿಂಗಡಣೆ ಮಾಡಿರ್ತಕ್ಕಂತಹ ಈ ಒಂದು ವಲಯದಲ್ಲಿ ಬರುವಂಥ ಪ್ರಮುಖವಾದ ವರ್ತನಾ ಪದಗಳು. ಸೊ ಹಾಗಾದರೆ ಇನ್ನು ಉಳಿದಂತೆ ಈ ವರ್ತನಾ ಪದಗಳೇನೋ ಹೇಳಿಬಿಟ್ರಿ ಸರ್, ಇದು ಬ್ಲೂಮ್ ಟಾಕ್ಸಾನಮಿ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟರೆ ಇರ್ತಕ್ಕಂಥವು ಯಾವುದು ಅಂದರೆ ಜ್ಞಾನ ವಲಯ, ಭಾವನಾತ್ಮಕ ವಲಯ, ಮನೋಕ್ರಿಯಾಜನ್ಯ ವಲಯ. ಸೊ ಇದಿಷ್ಟು ನೆನಪಿಟ್ಕೋರಿ. ನಂತರ ಈ ವಲಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೋಧನಾ ಉದ್ದೇಶಗಳು ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ಕ್ವಶನ್ನ ತಗೊಂಡು ನಾನು ವಿವರಿಸ್ತಾ ಬರ್ತೀನಿ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ಈ ಥರ ಇದೆ. 2000 ಪ್ರಶ್ನೆ ಪತ್ರಿಕೆ 16 ಇದು ಪೇಪರ್ 2. ನಿಮಗೆ ನೋಡಿರ್ಬೋದು, ನೀವೆಲ್ಲ ಬಿಡಿಸಿದ್ದೀರಿ. ಸೊ ನಾನು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸಾಕಷ್ಟು ಪ್ರಶ್ನೆಗಳನ್ನು. ಬಟ್ ಅಲ್ಲಿಗಿಂತ ಡೀಟೇಲ್ ವಿವರಣೆ ಕೂಡ ನಾನು ಇಲ್ಲಿ ಕೊಡುವಂಥ ಪ್ರಯತ್ನ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆ ಈ ಥರ ಇದೆ. ಸಮತಲಾಕೃತಿ ಮತ್ತು ಘನಾಕೃತಿಗಳ ನಡುವಿನ ವ್ಯತ್ಯಾಸ. ಈ ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ನಿಮ್ಗೆ ಗೊತ್ತಿದೆಯಲ್ಲ. ಸೊ ನೀವು ಆನ್ಸರ್ ಹೇಳಕ್ಕೆ ಟ್ರೈ ಮಾಡಬೇಡಿ. ಬಟ್ ಇಲ್ಲಿ ಪ್ರಶ್ನೆ ಅಲ್ಲ, ಇದು ನಿಮಗೆ ಕೇಳಿಲ್ಲ, ಇದನ್ನು ಮಗುವಿಗೆ ಕೇಳಿದ್ದಾರೆ. ವ್ಯತ್ಯಾಸವನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆಯಲ್ಲಿರುವಂತಹ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ.
ಹಂಗಾರೆ ನಮಗೆ ಬೋಧನಾ ಉದ್ದೇಶಗಳು ಯಾವ್ಯಾವಕ್ಕೆ ಏನೇನು ವರ್ತನಾ ಪದ ಬರುತ್ತೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ನಾನಿಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಆಪ್ಷನ್ಸಲ್ಲಿ ಜ್ಞಾನ ಅಂತ ಇದೆ, ಆಮೇಲೆ ಕೌಶಲ್ಯ ಅಂತ ಇದೆ, ತಿಳುವಳಿಕೆ ಇದೆ, ಅನ್ವಯ ಇದೆ. ಜ್ಞಾನ, ಕೌಶಲ್ಯ, ತಿಳುವಳಿಕೆ, ಅನ್ವಯ. ಸೊ ಇದರಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ? ವ್ಯತ್ಯಾಸ ಬರೀರಿ. ವರ್ತನಾ ಪದ ಇದೆ ಇಲ್ಲಿ. ಎಸ್, ವ್ಯತ್ಯಾಸ ಯಾವಾಗ ಬರೀತಾನೆ? ಮೊದಲು ಅವನು ಜ್ಞಾನದ ಮೂಲಕ ಕಲಿತು. ಸೊ ಈ ಜ್ಞಾನದ ನಂತರ ಬರುವಂಥದ್ದೇ ಈ ತಿಳುವಳಿಕೆ. ಸೊ ಜ್ಞಾನದ ನಂತರ ಅವನಿಗೆ ಏನಾಗುತ್ತೆ? ತಿಳುವಳಿಕೆ ಬರುತ್ತೆ. ಸೊ ಆ ತಿಳುವಳಿಕೆಗೆ ಸಂಬಂಧಪಟ್ಟಂಥ ವರ್ತನಾ ಪದ. ಹಾಗಾದರೆ ಈ ತಿಳುವಳಿಕೆಯಲ್ಲಿ ಯಾವ್ಯಾವ ಬರ್ತವೆ ಸರ್ ಅಂತಂದರೆ, ಇದು ಜ್ಞಾನ ವಲಯ. ನಾನಲ್ಲಿ 3 ವಲಯ ಹೇಳಿದ್ನಲ್ಲ ಹಿಂದೆ ಬ್ಲೂಮ್ ಟಾಕ್ಸಾನಮಿಯಲ್ಲಿ. ಅದರಲ್ಲಿ ಜ್ಞಾನ ವಲಯದಲ್ಲಿ ಬರುತ್ತೆ. ಅದರಲ್ಲಿ ಮೇಲ್ಮಟ್ಟದ ಒಂದು ಏನಾಗಿರ್ತದೆ ಅಂದರೆ ವಲಯ ಇದು. ಅಂದರೆ ತಿಳುವಳಿಕೆ ಬರೋದು ಜ್ಞಾನ ವಲಯದ ಮೇಲ್ಮಟ್ಟದ ವಲಯದಲ್ಲಿ ಬರ್ತಕ್ಕಂಥದ್ದೇ ತಿಳುವಳಿಕೆ. ಅದರಲ್ಲಿ ಯಾವ್ಯಾವ ವರ್ತನಾ ಪದಗಳು ಬರುತ್ತೆ ಸರ್ ಅಂದರೆ, ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಬರುವಂಥ ವರ್ತನಾ ಪದಗಳು. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ತಿಳುವಳಿಕೆ ಅಂದ್ರೇನು? ಅಂಡರ್ಸ್ಟ್ಯಾಂಡಿಂಗ್. ಜ್ಞಾನ, ನಾಲೆಡ್ಜ್. ಅನ್ವಯ, ಅಪ್ಲಿಕೇಶನ್. ಸೊ ಈ ಅಂಡರ್ಸ್ಟ್ಯಾಂಡಿಂಗಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬರುತ್ತೆ, ಯಾವ್ಯಾವ ಪದಗಳು ಬರ್ತವೆ ಅಂದರೆ, ಪ್ರಮುಖವಾಗಿ ಬರುವಂಥದ್ದು ಅರ್ಥೈಸುವಿಕೆ. ನೋಡಿ, ಸೊ ಅಲ್ಲಿ ಅರ್ಥೈಸುವಿಕೆ ಅಂದರೆ ಏನು? ಅರ್ಥ ಮಾಡ್ಕೊಳ್ಳೋದು ಸರ್. ಅದು ಭಾಳಷ್ಟು ಕ್ಲಿಯರ್ ಆಗಿ ಎಕ್ಸಾಂಪಲ್ಗಳ ಸಮೇತ ವಿವರಿಸ್ತಕ್ಕಂಥದ್ದು. ವಿದ್ಯಾರ್ಥಿಯು ಯಾವುದೋ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತೆ ಪೈಥಾಗೋರಸ್ ಪ್ರಮೇಯವನ್ನು ಹೇಳುವನು, ಅದು ವ್ಯಾಖ್ಯಾನಿಸುವನು. ನೋಡಿ, ವ್ಯಾಖ್ಯಾನಿಸುವನು. ಪೈಥಾಗೋರಸ್ ಪ್ರಮೇಯವನ್ನು ವಿಕರಣ ಒಂದು ಅರ್ಥವನ್ನು ಅರ್ಥೈಸುವನು. ಸೊ ಈ ರೀತಿ ಪದಗಳು ಅವೆಲ್ಲವೂ ಕೂಡ ತಿಳುವಳಿಕೆಗೆ ಬರ್ತವೆ. ಇನ್ನು ವರ್ಗೀಕರಿಸುವುದು, ನೋಡಿ ಆಗಲೇ ಹೇಳಿದೆ ನಾನು, ವ್ಯತ್ಯಾಸ ಹೇಳೋದು ಅಲ್ಲಿ ಬಂತು. ನೋಡಿ, ವ್ಯತ್ಯಾಸ ಹೇಳೋದು ಅಲ್ಲಿ ಸಮತಲಾಕೃತಿ ಹಾಗೆ ಘನಾಕೃತಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ. ಸೊ ವ್ಯತ್ಯಾಸ ಹೇಳೋದು ಕೂಡ ತಿಳುವಳಿಕೆ ಆಗತ್ತೆ. ಇನ್ನು ವರ್ಗೀಕರಿಸುವುದು ಅಂದರೆ ಕ್ಲಾಸಿಫಿಕೇಶನ್ ಮಾಡುವಂಥದ್ದು, ಇದು ಕೂಡ ಏನಾಗಿರುತ್ತೆ? ಈಗ ನೋಡಿ, ಸಜಾತಿ ಬೀಜ ಪದಗಳು, ವಿಜಾತಿ ಬೀಜ ಪದಗಳನ್ನು ವರ್ಗೀಕರಿಸಿ ಅಂತ ಕೊಡ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ದಶಮಾಂಶ ಅಂದರೆ ಅಂತ್ಯಗೊಳ್ಳುವ, ಅಂತ್ಯಗೊಳ್ಳದ, ರೆಕರಿಂಗ್, ನಾನ್ ರೆಕರಿಂಗ್, ಸೊ ಡೆಸಿಮಲ್ಸ್ ಯಾವುದು ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ವರ್ಗೀಕರಿಸ್ತಕ್ಕಂಥದ್ದು, ಡಿಫ್ರೆನ್ಸಿಯೇಷನ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಗು ಜ್ಞಾನದ ನಂತರನೇ ಬರುತ್ತದೆ. ಹಾಗಾಗಿ ಇಲ್ಲಿ ನಾವು ತಿಳುವಳಿಕೆ ಅಂತ ಹೇಳ್ಬೋದು. ಸೊ ಪದಗಳು ಅರ್ಥ ಮಾಡ್ಕೊಳ್ಳಿ. ಅರ್ಥೈಸುವಿಕೆ, ವ್ಯಾಖ್ಯಾನಿಸುವಿಕೆ. ಸೊ ವ್ಯಾಖ್ಯಾನಿಸುವಿಕೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅರ್ಥವನ್ನು ವ್ಯಾಖ್ಯಾನ ಬೇರೆ. ನೆನ್ನೆ ಒಂದು ಕ್ವಿಝನ್ನು ಕೊಟ್ಟಿದ್ದೆ, ಐ ಥಿಂಕ್ ಕ್ವಿಝ್ ನಂಬರ್ 9. ಈ ಕ್ವಿಝ್ ನಂಬರ್ 9ಅಲ್ಲಿ ಒಂದು ಪ್ರಶ್ನೆ ಇತ್ತು ನಿಮಗೆ, ಡಿಫೈನ್ ಅಂತೇಳಿ ಒಂದು ಪ್ರಶ್ನೆ ಕೊಟ್ಟಿದ್ದೆ. ಸೊ ಐ ಹೋಪ್ ನಿಮಗೆ ಅದು ನೆನಪಿರ್ಬೋದು. ಅಲ್ಲಿ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಎಸ್, ಕ್ವಶನ್ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಇನ್ ಮ್ಯಾಥಮೆಟಿಕ್ಸ್ ಈಸ್ ಡಿಫೈನ್ಡ್ ಅಂತ ಇದೆ. ಸೊ ಇಲ್ಲಿ ನಾನು ತಿಳುವಳಿಕೆಗೆ ಇದಕ್ಕೆ ಏನು ಸರ್ ಸಂಬಂಧ, ಅಂಡರ್ಸ್ಟ್ಯಾಂಡಿಂಗಿಗೂ ಇದಕ್ಕೂ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕೇಳಿದ್ದೆ ನಾನು, ಭಾಳಷ್ಟು ಜನ ಕರೆಕ್ಟ್ ಉತ್ತರ ಕೊಟ್ರಿ, ಆದರೆ ಮ್ಯಾಕ್ಸಿಮಮ್ ಮಿಸ್ಟೇಕ್ ಆಯಿತು. ಈ ಪಾಯಿಂಟನ್ನು ನೀವು ಡಿಫೈನ್ ಮಾಡೋಕ್ಕೆ ಸಾಧ್ಯನಾ? ಮೀನಿಂಗ್ ಅಷ್ಟೇ ಹೇಳೋಕ್ಕೆ ಸಾಧ್ಯ. ಸೊ ಅಲ್ಲಿ ನೀವು ಡಿಫೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಲೈನ್ ಕೂಡ ಡಿಫೈನ್ ಮಾಡೋಕ್ಕಾಗಲ್ಲ, ಪ್ಲೇನನ್ನು ಕೂಡ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಹೇಗಂತ ಹೇಳ್ತೀರಾ? ಪ್ಲೇನ್ ಅಂದರೆ ಏನು? ಸೊ ಅದನ್ನು ಮೀನಿಂಗ್ ಹೇಳ್ಬೋದು ನೀವು, ಬೇರೆ ಬೇರೆ ಥರದ ಮೀನಿಂಗು. ಬಟ್ ಡಯಾಗನಲ್ಸ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಏನಿದೆ, ಸೊ ಇದಕ್ಕೆ ನೀವು ಪಕ್ಕಾ ಡೆಫಿನೇಷನನ್ನು ಕೊಡ್ಬೋದು, ಒಂದು ರೂಲನ್ನು ಕೊಡ್ಬೋದು. ಸೊ ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಬಟ್ ಇವಕ್ಕೆಲ್ಲ ನಾನು ವ್ಯಾಖ್ಯಾನ ಕೊಡೋಕ್ಕಾಗಲ್ಲ, ಡೆಫಿನೇಷನನ್ನು ಕೊಡೋಕ್ಕಾಗಲ್ಲ. ಸೊ ಡೆಫಿನೇಷನ್ ಯಾವುದಕ್ಕೆ ಕೊಡ್ಬೋದು? ಸೊ ಪರೀಕ್ಷೆಯಲ್ಲಿ ನೋಡಿ ಅಂಕಗಳು ವ್ಯಾಖ್ಯಾನಿಸಿ ಅಥವಾ ಡಿಫೈನ್ ಅಂತ ಕೊಟ್ಟರೆ ನೀವು ಪರ್ಟಿಕ್ಯುಲರ್ ಆನ್ಸರೇ ಬರೀಬೇಕು. ಅಲ್ಲಿ ಬೇರೆ ಬೇರೆ ಮೀನಿಂಗ್ಗಳನ್ನು ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಸೊ ದಿಸ್ ಈಸ್ ಸೈನ್ಸ್. ಸೊ ಹಾಗಾಗಿ ಅದನ್ನು ಬರೆದ್ರಿ ಅಂದರೆ ಮಾರ್ಕ್ಸ್ ಕಟ್ ಮಾಡೋಕ್ಕೂ ಅವರು ಯಾರೂ ಕೂಡ ಸಾಧ್ಯ ಇಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಸೈನ್ಸಿಗೆ ರಿಲೇಟೆಡ್ ಆದರೆ ಯಾವುದಾದ್ರೂ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಟರ್ಮನ್ನು ವಿವರಿಸಿ ಅಂತ ಕೊಡ್ತಾರೆ, ಅಥವಾ ಅದನ್ನು ಮೀನಿಂಗ್ ಹೇಳಿ ಅಂತಾರೆ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಅರ್ಥ ಆಗಿದೆ ಅನ್ಕೊತೀನಿ. ವ್ಯಾಖ್ಯಾನಿಸೋದು ಅಂದರೆ ಅರ್ಥವನ್ನು ಪರ್ಫೆಕ್ಟಾಗಿ ಹೇಳುವಂಥದ್ದು. ಸೊ ಅದನ್ನು ನಾವು ವ್ಯಾಖ್ಯಾನ ಅಂತ ಕರಿತೀವಿ, ಮೀನಿಂಗ್ ಅಲ್ಲ. ಸೊ ಅದು ಮೀನಿಂಗೇ ಡಿಫ್ರೆಂಟು, ಜೊತೆಗೆ ವ್ಯಾಖ್ಯಾನ ಅಂದರೆ ಡೆಫಿನೇಷನ್ನೇ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ವ್ಯಾಖ್ಯಾನಿಸುವರು ಅಂತಕ್ಕಂಥದ್ದನ್ನು ನಾವು ತಿಳುವಳಿಕೆ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿ ಯಾವಾಗ ಜ್ಞಾನದಿಂದ ಮುಂದುವರೆದು ಅವನು ತಿಳುವಳಿಕೆಗೆ ಬರ್ತಾನೆ, ಅವನು ಖಂಡಿತ ಅದನ್ನೇನು ಮಾಡ್ತಾನೆ, ವ್ಯಾಖ್ಯಾನವನ್ನು ಹೇಳಲಿಕ್ಕೆ ಸಾಧ್ಯತೆಯನ್ನು ಹೊಂದಿರ್ತಾನೆ. ಎಸ್, ಈಗ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ವ್ಯಾಖ್ಯಾನ ಅಂದರೆ ಏನು ಅಂತ, ವರ್ಗೀಕರಿಸೋದು ಏನು ಅಂತ, ವ್ಯತ್ಯಾಸ ಕಂಡುಹಿಡಿಯೋದು ಕೂಡ ತಿಳುವಳಿಕೆ, ತಾಳೆ ನೋಡೋದು.
ಸೊ ಏನು ಸರ್ ತಾಳೆ ನೋಡೋದು ಅಂದರೆ, ತಾಳೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕ ಮಾಡಿರ್ತೀನಿ, ಅದು ಸರಿ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ತಾಳೆ ನೋಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಕೂಡ ತಿಳುವಳಿಕೆಯಲ್ಲಿ ಸಂಬಂಧಪಡುತ್ತೆ. ಇನ್ನು ವಿವರಿಸುವರು, ಸೊ ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ, ಅರ್ಥಗಳನ್ನು ಹೇಳೋದ್ರ ಮುಖಾಂತರ ವಿವರಿಸ್ತಾರೆ. ಸೊ ನೀವು ಟಾಪಿಕ್ ತಗೊಳ್ಳಿ, ಅದ್ರ ಮೇಲೆ ನೀವೇನು ಮಾಡ್ಬೋದು. ಈಗ ಕಳೆದ ತರಗತಿಯಲ್ಲಿ ಬೀಜಗಣಿತ ನಾನು ಲೆಕ್ಕಗಳನ್ನು ತಿಳಿಸ್ಕೊಡ್ತಾ ಇದ್ದೆ. ಸೊ a+b² ಮತ್ತು a-b² ಸೂತ್ರಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುವರು ಅಥವಾ ಸೂತ್ರಗಳನ್ನು ವಿವರಿಸುವರು, ಅಥವಾ ಅದನ್ನು ಆದೇಶಿಸಿ ಲೆಕ್ಕಗಳನ್ನು ಬಿಡಿಸುವರು. ನೋಡಿ ಅಲ್ಲೇ ಬಂದೆ ನಾನೀಗ, ಆದೇಶಿಸುವರು. ಸೊ ಯಾವಾಗ ಆ ಸೂತ್ರದ ಬಗ್ಗೆ ಜ್ಞಾನ ಹೊಂದಿ ಅದನ್ನು ಇಲ್ಲಿ ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ. ಸೊ ಅದನ್ನು ಆದೇಶಿಸುವರು ಅಂತ ಬರ್ತದೆ. ಇನ್ನೊಂದು ಕಡೆ ಅದನ್ನ ಬಳಸ್ಕೊಳ್ತಾರೆ, ಅಂದರೆ ದಟ್ ಮೀನ್ಸ್ ದೇ ಗೆಟ್ ಗುಡ್ ನಾಲೆಡ್ಜ್. ಇಲ್ಲಿ ಕೆಲವೊಂದು ಪದಗಳು ಈ ಅನ್ವಯಕ್ಕೂ ಸಂಬಂಧಪಡುತ್ತೆ. ಸೊ ಅನ್ವಯ ಅಂದರೆ ನೆಕ್ಸ್ಟ್ ಬರುತ್ತೆ, ಅದು ನಿಮಗೆ ಜ್ಞಾನ, ತಿಳುವಳಿಕೆ, ಅನ್ವಯ, ನಂತರ ಕೌಶಲ್ಯ. ವೇಗವಾಗಿ, ಈಗ ಫಾರ್ ಎಕ್ಸಾಂಪಲ್ ಜ್ಞಾನದಲ್ಲಿ ಅವನು ಕಲಿತಾನೆ, ಹೌದಲ್ಲ, ಅದನ್ನು ವಿವರಿಸುವುದು, ಸ್ಮರಿಸುವುದು, ಗುರುತಿಸುವುದು ಅಂತ ಆಗ್ತದೆ. ನಂತರ ಬಂದು ಇವೆಲ್ಲ ಪದಗಳು, ತಾಳೆ ನೋಡೋದು, ಇವೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಬರೋದು ಕೌಶಲ್ಯ. ಸೊ ಅಂದರೆ ಅನ್ವಯ ಬರುತ್ತೆ, ಇನ್ನೊಂದು ಕಡೆ ಬಳಸ್ಕೊಳ್ತಾನೆ ಅಂತಕ್ಕಂಥದ್ದು, ಅದನ್ನು ಯೂಸ್ ಮಾಡ್ಕೊಳ್ತಾನೆ ಅಂತ. ನೆಕ್ಸ್ಟ್ ಸ್ಕಿಲ್, ಕೌಶಲ್ಯ ಅಂತ ನಾವೇನು ಕರಿತೀವಿ. ಆ ಸ್ಕಿಲ್ ಅಂದರೆ ವೇಗವಾಗಿ ಲೆಕ್ಕವನ್ನು ಮಾಡುವಂಥದ್ದು, ತಪ್ಪಿಲ್ಲದೆ ಮಾಡ್ತಕ್ಕಂಥದ್ದು, ಸೊ ತುಂಬ ಚೆನ್ನಾಗಿ ಚಿತ್ರವನ್ನು ಬರೀತಕ್ಕಂಥದ್ದು. ಸೊ ಇವೆಲ್ಲ ಸ್ಕಿಲ್ ಅಂತ ನಾವು ಕರಿತೀವಿ. ನಾನು ಅಲ್ಲಿ ಹೇಳ್ತೇನೆ ನಿಮಗೆ, ಕೆಲವೊಂದು ಪದಗಳು ಸಿಮಿಲರ್ ಇರ್ತದೆ, ಬಟ್ ಆದರೂ ಕೂಡ ಮ್ಯಾಕ್ಸಿಮಮ್ ನಿಮಗೆ ಕೊಟ್ಟಿರುವಂಥ ಟಾಪಿಕ್ ಮೇಲೆ, ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ವೀಕ್ಷಿಸುವರು. ಸರ್ ವೀಕ್ಷಿಸುವರು ಅನ್ನೋದು ಹೆಂಗೆ ಸರ್, ಇದು ಯಾವ ರೀತಿ ಸರ್, ಇದು ಉದ್ದೇಶ ವರ್ತನಾ ಉದ್ದೇಶ ಆಗ್ತದೆ, ಇದನ್ನು ನಾವು ಹೇಗೆ ಹೇಳಕ್ಕೆ ಸಾಧ್ಯ ಸರ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಯಾವ ಥರ ಒಂದೊಂದು ಎಕ್ಸಾಂಪಲನ್ನು ತಗೊಂಡ್ರೆ, ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ಗಳನ್ನು, 2 ಕಾನ್ಸೆಪ್ಟ್ಗಳನ್ನು ಏನು ಮಾಡ್ತಾರೆ, ಪಕ್ಕಾ ಅದನ್ನು ಸರಿಯಾದ ಕ್ರಮದಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ. ಸೊ ಈಗ ನೋಡಿ, ಒಂದು ಮೆನ್ಸುರೇಷನ್ ಟಾಪಿಕನ್ನು ನಾನು ತೊಗೊಂಡಿದ್ದೀನಿ, ಅದರಲ್ಲಿ ಯಾವುದೋ ಒಂದು ಶಂಕುನೋ ಸ್ಪಿಯರು ಏನೋ ಒಂದು ತೊಗೊಂಡಿದ್ದೀನಿ. ಅಲ್ಲಿ ನಾವು ಹೇಳುವಂಥ ಒಂದು ಫಾರ್ಮುಲಾಕ್ಕೆ ಅವನ್ನ ವೀಕ್ಷಣೆ ಮಾಡಿ ಕಲಿತಾರೆ. ಸೊ ಅದು ಕೂಡ ಏನಾಗಿರುತ್ತೆ, ಒಂದು ಗ್ರಹಿಕೆ ಅಥವಾ ಈ ಒಂದು ತಿಳುವಳಿಕೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಬಹಳ ಮುಖ್ಯವಾದಂಥದ್ದು ತಪ್ಪುಗಳನ್ನು ಕಂಡುಹಿಡಿಯುವರು. ಸೊ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಕಾನ್ಸೆಪ್ಟಲ್ಲಿ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನೆನ್ನೆ ನಾನು ತರಗತಿ ಮಾಡ್ತಾ ಇದ್ದೆ, ನಿಮ್ಮನ್ನು ನಾನು ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡಿದರೆ, ನೆನ್ನೆ ನಾನು ನಿಮಗೆ ಯಾವುದು ಪಾಲಿನಾಮಿಯಲ್ಸ್ ಹೇಳ್ಕೊಡ್ತಾ ಇದ್ದೆ, ಅಂದರೆ ಬಹುಪದೋಕ್ತಿಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಅಲ್ಲಿ ರಿಮೈಂಡರ್ ಥಿಯರಮ್, ಶೇಷ ಪ್ರಮೇಯ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ. ಈ ಶೇಷ ಪ್ರಮೇಯ ಯೂಸ್ ಮಾಡಿ ಲೆಕ್ಕವನ್ನು ಮಾಡಿದೆ, 388 ಏನೋ ಉತ್ತರ ಬಂತು. ಸೊ ಅದನ್ನೇ ನಾನು ಆ್ಯಕ್ಚುಯಲ್ ಡಿವಿಷನ್ ಮೆಥಡಲ್ಲಿ ಮಾಡೋಕ್ಕೆ ಹೋದೆ, ನಾನು ಅಲ್ಲಿ ಪ್ಲಸ್ ಮಾಡೋದನ್ನ ಮೈನಸ್ ಮಾಡಿದೆ. ಸೊ ತಪ್ಪಾಗಿತ್ತು, ಉತ್ತರ ಬರಲಿಲ್ಲ. ಸೊ ಆನ್ಸರ್ ಬರದೆ ನಾನು, ಆದರೆ ಉತ್ತರ ಬರಲಿಲ್ಲ. ಈ ತಪ್ಪುಗಳನ್ನು ನೀವು ಕಂಡುಹಿಡಿದ್ರಿ ಸರ್, ಅಲ್ಲಿ ನೀವು ಅಡಿಷನ್ ಮಾಡಿದ್ರಿ, ಮೈನಸ್ ಮಾಡಬೇಕಿತ್ತು, ಚಿಹ್ನೆಯನ್ನು ಚೇಂಜ್ ಮಾಡ್ಕೊಂಡ್ಮೇಲೆ. ಸೊ ನೆನ್ನೆ ನನಗೆ ಒಂದು ಅನುಭವಕ್ಕೆ ಬಂತು. ಸೊ ನೀವು ಯಾವಾಗ ತಪ್ಪುಗಳನ್ನು ಕಂಡುಹಿಡಿತೀರಿ, ಸೊ ನಿಮ್ಮಲ್ಲಿ ತಿಳುವಳಿಕೆ ಅದ್ರ ಬಗ್ಗೆ ಹೆಚ್ಚಾಗಿದೆ ಅನ್ನೋದು ಕ್ಲಿಯರ್ ಆಯ್ತಲ್ಲ. ಸೊ ಇಷ್ಟು. ನಂತರ ಮುಂದಿನ ಪ್ರಶ್ನೆ ನೋಡೋಣ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ, ಅಂದರೆ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನನಗೆ ತಿಳಿಸ್ಕೊಡಿ, ಓಕೆನಾ. ಸೊ ನಂತರ ಮುಂದಿನ ಪ್ರಶ್ನೆ ಇಲ್ಲಿ ಬಂದಿದೆ ನೋಡಿ, ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಸ್ವಂತಿಕೆಗಳನ್ನು ಬೆಳೆಸುವ ಗಣಿತಶಾಸ್ತ್ರದ ಬೋಧನಾ ತಂತ್ರ. ಸೊ ಹಾಗಾದರೆ ಅಂದರೆ ಈಗ ನೀವು ನೆನಪಿಟ್ಕೊಳ್ಳಿ, ಏನೇನೋ ಈಗ ಒಂದು ಕ್ವಶನ್ ನಾವು ಲಾಸ್ಟ್ ಏನು ಕಲ್ತ್ವಿ, ತಿಳುವಳಿಕೆ. ನೆಕ್ಸ್ಟ್ ನಿಮಗೆ ಆ ತಿಳುವಳಿಕೆ ಮೇಲೆ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಯಾವುದೇ ಡೌಟ್ ಬೇಡ. ಸೊ ಡಿಫ್ರೆನ್ಷಿಯೇಷನ್ ಮಾಡುವಂಥದ್ದು, ಗಿವ್ ಅನ್ ಎಕ್ಸಾಂಪಲ್ಲು, ಎಕ್ಸ್ಪ್ಲೈನ್ ಮಾಡುವಂಥದ್ದು, ಡಿಫೈನ್ ಮಾಡುವಂಥದ್ದು, ವ್ಯಾಖ್ಯಾನಿಸುವುದು, ಹಾಗೆ ಕಂಪೇರ್ ಮಾಡೋದು, ಹೋಲಿಸುವುದು. ಸೊ ನೆನ್ಪಿಟ್ಕೋಬೇಕು, ಕ್ಲಾಸಿಫಿಕೇಷನ್ ವರ್ಗೀಕರಿಸುವುದು, ಸೊ ಮತ್ತು ಸಬ್ಸ್ಟಿಟ್ಯೂಷನ್ ಆದೇಶಿಸುವುದು. ಸೊ ಇದೆಲ್ಲವೂ ಕೂಡ ಅಲ್ಲಿ ಬರ್ತವೆ. ಅಂದರೆ ಐಡೆಂಟಿಫೈಯಿಂಗ್ ದ ಟ್ರೂತ್, ಅಂದರೆ ಫಾಲ್ಸ್ಗಳನ್ನು ಕಂಡುಹಿಡಿಯೋದು, ತಪ್ಪುಗಳನ್ನು ಕಂಡುಹಿಡಿಯೋದು. ಸೊ ಇವೆಲ್ಲವೂ ಕೂಡ ಬರ್ತವೆ, ನೆನ್ಪಿಟ್ಕೋರಿ. ಅದು ಪ್ರಶ್ನೆ ಬಂತಂದರೆ ನೀವು ಪರ್ಫೆಕ್ಟಾಗಿ ಉತ್ತರವನ್ನು ಬರೀರಿ. ಇನ್ನು ಮುಂದಿನ ಪ್ರಶ್ನೆ, ಇದನ್ನು ಕೂಡ ವಿವರಿಸುವ ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಸ್ವಂತಿಕೆಗಳನ್ನು ಬೆಳೆಸುವ ಗಣಿತಶಾಸ್ತ್ರದ ಬೋಧನಾ ತಂತ್ರ. ಎಸ್, ಇದನ್ನು ಭಾಳ ಸರಿ ನಾನು ನಿಮಗೆ ಹೇಳಿದ್ದೀನಿ. ಸ್ವಂತಿಕೆ ಮತ್ತು ಸೃಜನಶೀಲತೆ ಇವೆರಡೂ ಕೂಡ ಬರಬೇಕಂದ್ರೆ ಯಾವ ಒಂದು ಟೆಕ್ನಿಕ್ಕನ್ನು ನಾವು ಬಳಸ್ಕೋಬೇಕು. ಗೃಹ ಕೆಲಸ, ಅಭ್ಯಾಸ ಕೆಲಸ, ಬುದ್ಧಿಮಂತನ, ಮತ್ತೊಂದು ನಿಯೋಜಿತ ಕೆಲಸ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೋಡಿ, ಅಭ್ಯಾಸ ಕೆಲಸ. ಏನು ಅಭ್ಯಾಸ ಕೆಲಸ ಅಂತಂದರೆ ಎಕ್ಸರ್ಸೈಸ್, ವರ್ಕ್ ಬುಕ್ ಅಂತ ನಾವು ಕರಿತೀವಿ.
ಸೊ ಈ ವರ್ಕ್ ಬುಕ್ಕು ಭಾಳ ಇಂಪಾರ್ಟೆಂಟು. ಸೊ ಈ ಅಭ್ಯಾಸ ಕಾರ್ಯಗಳು, ಅಭ್ಯಾಸ ಪುಸ್ತಕ ಅಂತಕ್ಕಂಥವೇನಿದ್ದಾವೆ, ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಸ್ವಂತಿಕೆಯನ್ನು ಬೆಳೆಸ್ತಾರೆ. ಹಾಗಾದರೆ ಪ್ರಸ್ತುತ ಕರ್ನಾಟಕದಲ್ಲಿ ನಡೀತಕ್ಕಂಥ 6ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ 3 ವರ್ಕ್ ಬುಕ್ಗಳನ್ನು ಪ್ರಿಂಟ್ ಮಾಡಿ ಸರ್ಕಾರ ಕೊಡ್ತಾ ಇದೆ. ನಾನು ಹೇಳ್ತೀನಿ ಲಾಸ್ಟಲ್ಲಿ. ಅದಕ್ಕೆ ಮುಂಚೆ ಈ ವರ್ಕ್ ಬುಕ್ ಬಗ್ಗೆ ನೋಡೋಣ. ಈ ವರ್ಕ್ ಬುಕ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಏನಪ್ಪ ಅಂದರೆ, ಡ್ರಿಲ್ ವರ್ಕ್ ಈಸ್ ನಥಿಂಗ್ ಬಟ್ ಎ ಪ್ರಾಕ್ಟೀಸ್. ಸೊ ನಾನು ಅದಕ್ಕೆ ನಿಮಗೆ ಜಾಸ್ತಿ ವರ್ಕ್ ಮಾಡಿ ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ಸೊ ಸಾಕಷ್ಟು ಪುಸ್ತಕಗಳು ನಿಮ್ಮೊಟ್ಟಿಗೆ ಇರ್ಬೋದು, ಸಾಕಷ್ಟು ನೀವು ಮಾಹಿತಿಗಳನ್ನು ತಿಳ್ಕೊಂಡಿರ್ಬೋದು, ಆದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ, ದಟ್ ಮೇಕ್ಸ್ ಯು ಎ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಂದರೆ ಡ್ರಿಲ್ ವರ್ಕ್ ನೀವೇನು ಮಾಡ್ತೀರಾ ಅದು ನಿಮ್ಮ ಸ್ವಂತಿಕೆ. ಮೈನ್ ಇರೋದು ಎಕ್ಸಾಮಿನೇಷನಲ್ಲಿ ಯಾರು ಬರ್ತಾರೆ? TM ಸರ್ ಬರ್ತಾರಾ? ಇಲ್ಲ. ನೀವು ತೊಗೊಂಡಿರ್ತಕ್ಕಂತಹ ಸಮ್ ABCD ಪುಸ್ತಕ ಬರುತ್ತಾ? ಇಲ್ಲ. ಅಥವಾ ನಿಮ್ಮ ಹತ್ರ ಇರುವಂತಹ ಹಿಂದೆ ಎಲ್ಲ ಸ್ನೇಹಿತರ ಸಪೋರ್ಟ್ ಇರುತ್ತೆ. ಯಾವುದೋ ಒಂದು ಪ್ರಶ್ನೆಗೆ ಯಾವುದೋ ಒಂದು ಆ್ಯಪ್ ಮುಖಾಂತರ ಉತ್ತರ ಕಂಡುಹಿಡ್ಕೊಂಡ್ಬಿಡ್ತೀರಾ, ಅದು ಬರುತ್ತಾ? ಇಲ್ಲ. ಬರೋದು ನಿಮ್ಮ ಸ್ವಂತಿಕೆ, ನಿಮ್ಮ ಸೃಜನಶೀಲತೆ, ಸೊ ನಿಮ್ಮ ಕ್ರಿಯೇಟಿವಿಟಿ. ಸೊ ಅದೆಲ್ಲವೂ ಕೂಡ ಬರಬೇಕು ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. ಎಸ್, ರೂಢಿಯು ಬೋಧನೆಯ ಉಪಕರಣವಾಗಿದೆ. ರೂಢಿ ಕೂಡ ಬೋಧನೆಯ ಉಪಕರಣ. ಇದನ್ನು ಸಾಂಕೇತಿಕ ಕಲಿಕೆಯ ಸಾಧನ ಅಂತ ಕೂಡ ಕರೀತಾರೆ. ಸೊ ಇದನ್ನು ಹೇಳಿದ್ದು ವುಡ್ ರಫ್ ಅಂತಕ್ಕಂಥವ್ರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಅಭ್ಯಾಸ ಅಂತಕ್ಕಂಥದ್ದು ಒಂದು ಕೌಶಲ್ಯದ ಪರಿಪೂರ್ಣತೆಗೆ ಅಥವಾ ಶಾಶ್ವತಗೊಳಿಸುವಂಥ ದೃಷ್ಟಿಯಿಂದ ಸಂಬಂಧೀಕರಣವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ ಅಂಥೇಳಿ ಇದು ಒಂದು ಗಂಭೀರ ಚಿಂತನೆ ಅಂಥೇಳಿ ಯಾಕೂಬ್ ಮತ್ತು ಸಿಂಪ್ಸನ್ ಅವರು ಈ ಒಂದು ಡೆಫಿನೇಷನನ್ನು ಕೊಡ್ತಾರೆ. ಅಂದರೆ ಅಭ್ಯಾಸ ಕಾರ್ಯದ ಬಗ್ಗೆ ಇಷ್ಟು ಮಾಹಿತಿಯನ್ನು ಅವರು ಕೊಡ್ತಾರೆ. ಮಕ್ಕಳಲ್ಲಿ ಕಲಿಕೆ ಪರಿಣಾಮಕಾರಿ ಆಗೋದು ಇದರಿಂದನೇ ಅಂತ. ಸೊ ಹಾಗಾದರೆ ಈ ಡ್ರಿಲ್ ವರ್ಕಲ್ಲಿ ಎಷ್ಟು ಟೈಪ್ಸ್ ಡ್ರಿಲ್ ವರ್ಕ್ ಇದೆ ಸಾರ್ ಅಂತ ನೀವು ಕೇಳೋದಾದರೆ ಪ್ರಮುಖವಾಗಿ 3: ಓರಲ್, ಮೌಖಿಕ, ಲಿಖಿತ, ರಿಟರ್ನ್ ಮತ್ತು ಪ್ರಾಯೋಗಿಕ. ಸೊ ಲಿಖಿತ ನಿಮಗೆ ಗೊತ್ತು, ರಿಟನ್ನು, ಪ್ರಾಯೋಗಿಕ ಇದು ಪ್ರಾಕ್ಟಿಕಲ್ ವರ್ಕ್ ಕೊಡ್ತಾರಲ್ಲ ಅದು ಗೊತ್ತು. ಮೌಖಿಕ ಅಂದರೆ ಓರಲ್, ಅಂದರೆ ಈಗ ನಾವೇನು ಓರಲಲ್ಲಿ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಬಾಯ್ದೆರೆದು ಹೇಳುವಂತಹ ಕೆಲಸಗಳು. ಸೊ ಇದಕ್ಕೆ ಉದಾಹರಣೆ ಕೊಡಪ್ಪ, ಹಂಗಂದ್ರೆ ಏನಪ್ಪ, ಈ ಪದ್ಧತಿಯನ್ನು ಹೇಳಪ್ಪ, ಈ ಥರ ಈ ಸೂತ್ರವನ್ನು ಹೇಳು, ಈ ಥರ ಬಾಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಹಿಂದೆಲ್ಲ ಇತ್ತು. ಓರಲ್ ಎಕ್ಸಾಮ್ ಅಂತ 10 ಮಾರ್ಕ್ಸಿಗೆ ಮಾಡ್ತಾಯಿದ್ರು. ಸೊ ಈಗಲೂ ಕೂಡ ಇದೆ ಅದು ಪ್ರೈಮರಿಯಲ್ಲಿ. ಸೊ ಇವನ್ನೆಲ್ಲವೂ ಕೂಡ ನಾವು ಬಾಯ್ದೆರೆದು ಮಾಡುವಂಥ ಕಾರ್ಯ, ಇಂಪಾರ್ಟೆಂಟ್ ಓರಲ್ ವರ್ಕ್ ಅಂತೇಳಿ ಕರಿತೀವಿ. ಇದರಿಂದ ಮಕ್ಕಳಿಗೆ ಜ್ಞಾನವನ್ನು ಪರಿಶೀಲಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೊಸ ಹೊಸ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಇಂಟ್ರೆಸ್ಟ್ ಬರೋ ಥರ ನಾವು ಮಕ್ಕಳಲ್ಲಿ ಉಂಟು ಮಾಡ್ಬೋದು. ಹಾಗೆ ಶಿಕ್ಷಕರು ಮಕ್ಕಳನ್ನು ಕೊಟ್ಟಂಥ ಕಾರ್ಯವನ್ನು ಪರೀಕ್ಷೆ ಮಾಡಲಿಕ್ಕೂ ಕೂಡ, ಜೊತೆಗೆ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ, ಮಕ್ಕಳ ಒಂದು ದಕ್ಷತೆಯನ್ನು ಹೆಚ್ಚು ಮಾಡಲಿಕ್ಕೆ, ಹಾಗೆ ಮಕ್ಕಳಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು, ಆಲೋಚನೆಗಳನ್ನು ಕೆಲವರಿಗೆ ಹೇಳಲಿಕ್ಕೆ ಬರ್ತದೆ ಆದರೆ ಬರೀಲಿಕ್ಕೆ ಬರಲ್ಲ, ಅಂತಹ ಮಕ್ಕಳಿಗೆ ಶಿಸ್ತನ್ನು ಮೂಡಿಸ್ಲಿಕ್ಕೆ, ಪೂರ್ವಜ್ಞಾನವನ್ನು ಪತ್ತೆ ಹಚ್ಚಲಿಕ್ಕೆ, ಪಾಠದ ಒಂದು ಕಾರ್ಯ ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಸಕ್ಸಸ್ಫುಲ್ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು, ರಿವಿಷನ್ ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಈ ಖಚಿತತೆ, ಸ್ಪಷ್ಟತೆ, ಈಗ ಎಷ್ಟೊಂದು ಪಾಠ ಮಾಡಿರ್ತೀವಿ ನಾವು. ಎಷ್ಟು ಅಂದರೆ ಆ್ಯಕ್ಚುಲಿ ನೆನ್ನೆ ಮೊರಾರ್ಜಿ ದೇಸಾಯಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಮಗು ಬಂದು ಅಪ್ಲಿಕೇಶನ್ ಕೊಡ್ತಾ ಇತ್ತು. ನಾನು ಕೇಳಿದೆ, ಒಂದಷ್ಟು ಮಾಹಿತಿ ಹೇಳ್ತೀನಿ ಕೇಳಿ ಅಂತ ಒಂದು 10 ನಿಮಿಷ ಕುಂದಿರಿಸ್ಕೊಂಡು ಹೇಳಿದೆ. ದ್ಯುತಿಸಂಶ್ಲೇಷಣ ಕ್ರಿಯೆ ಅಂದರೆ ಏನು, ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಏನೇನು ಅನಿಲಗಳು ಉತ್ಪತ್ತಿ ಆಗ್ತವೆ ಮತ್ತು ಬಿಡುಗಡೆ ಆಗ್ತವೆ, ಉಸಿರಾಟ ಅಂದ್ರೇನು, ಅಲ್ಲಿ ಯಾವ ಅನಿಲ ಉತ್ಪತ್ತಿ ಆಗುತ್ತೆ, ಯಾವುದು ಬಿಡುಗಡೆ ಆಗುತ್ತೆ. ನೋಡಿ, ಉಸಿರಾಟದಲ್ಲಿ ಸಸ್ಯಗಳು ಆಮ್ಲಜನಕ ತಗೊಳ್ತವೆ, ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಡ್ತವೆ, ಅಂದರೆ ಎಲ್ಲ ಜೀವಿಗಳು ಅದೇ ಕೆಲಸನೇ ಮಾಡ್ತವೆ. ಆದರೆ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತೇವೆ, ಗ್ಲೂಕೋಸ್ ಶಕ್ತಿ ಬಿಡುಗಡೆ ಆಗುತ್ತೆ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಒಂದು 10-15 ನಿಮಿಷ ಹೇಳಿದೆ. ಪ್ರಶ್ನೆ ಕೇಳಿದರೆ ಒಂದು 3 ಜನ ಹುಡುಗರು ಏನೂ ಹೇಳಲಿಲ್ಲ. ಹ್ಞೂ ಸರ್, ಎಸ್ ಸರ್ ಅಂತಾರೆ, ಆದರೆ ಅವರಲ್ಲಿ ಏನೂ ಬರಲಿಲ್ಲ, ಅಂದರೆ ಬಾಯಲ್ಲಿ ಏನೂ ಬರಲಿಲ್ಲ. ಹಾಗಾಗಿ ಈ ಒಂದು ಮೌಖಿಕ ಕಾರ್ಯ ಬಹಳ ಮುಖ್ಯ. ಮಕ್ಕಳು ಮನಸ್ಸು ಬಿಚ್ಚಿ ಮಾತಾಡಬೇಕು, ಅವ್ರು ಹೇಳಬೇಕು. ಅಂದರೆ ಯಾಕೆ ಇದನ್ನು ನಾನು ಎಕ್ಸಾಂಪಲ್ ಹೇಳಿದೆ ಅಂದರೆ, ನೀವು ಎಷ್ಟೇ ಪರಿಣಾಮಕಾರಿಯಾಗಿ ಬೋಧನೆ ಮಾಡಿದರೂ ಕೂಡ ಈ ಒಂದು ಕೆಲಸ ನಿಮಗೆ ಬೇಕೇ ಬೇಕು. ಶಿಕ್ಷಕರ ಕಾರ್ಯ ಪರಿಪೂರ್ಣ ಆಗಲಿಕ್ಕೆ ಮೋಸ್ಟ್ ಹೆಲ್ಪ್ಫುಲ್ ಅಂದರೆ ಓರಲ್ ಅಂತ ಹೇಳ್ಬೋದು. ಇನ್ನು ಉಳಿದಂಥ ಲಿಖಿತ, ನಾವೆಲ್ಲ ಎಕ್ಸಾಮ್ ಬರಿತೀವಲ್ಲ, ಅದು ರೀಡಿಂಗಲ್ಲಿ ನೀವು 50% ಕಂಟಿನ್ಯೂ ಮಾಡಿ, ಇನ್ನು ಉಳಿದಂಥ 100%ಅಲ್ಲಿ ಕಂಟಿನ್ಯೂ ಆಗಬೇಕಪ್ಪ ಅಂದರೆ ಮತ್ತೆ 30% ಎಕ್ಸ್ಟ್ರಾ 80% ಬರಬೇಕು ಅಂತಂದರೆ ನಿಮಗೆ ರಿಟರ್ನ್ ಕೆಲಸ ಇರಲೇಬೇಕು.
ಸೊ ಅದು ಇದರಿಂದ ನಿಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳನ್ನು ಪರಿಶೀಲನೆ ಮಾಡುವುದು. ಈಗ ಓರಲ್ ಅಂದರೆ ಒಬ್ಬೊಬ್ಬರನ್ನ 40 ಜನ ಇದ್ದರೆ ಒಂದೊಂದು ಶಾಲೆಯಲ್ಲಿ ಈಗ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡ್ಬೋದು ಮಕ್ಕಳ ಸಂಖ್ಯೆ ತುಂಬ 100 ತರಗತಿಯಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಇರ್ತಾರೆ. ಇನ್ನು ಬೆಂಗಳೂರು ಕಡೆ ಹೋದರೆ ಬೆರಳೆಣಿಕೆಯಷ್ಟು ಜನ ಇರ್ತಾರೆ. ಟೋಟಲ್ ಕ್ಲಾಸ್ ಸೇರಿದ್ರು, ಇಡೀ ಸ್ಕೂಲ್ ಸೇರಿದ್ರು ಅಷ್ಟಾಗಲ್ಲ. ಇರಲಿ, ಅದೆಲ್ಲ ಪ್ರಾಂತ್ಯವಾರು ಚೇಂಜಸ್ ಇದೆ. ಆ ಮಕ್ಕಳಿಗೆ ಈ ಓರಲ್ ಕಾರ್ಯಕ್ಕಿಂತ ಲಿಖಿತ ಕಾರ್ಯನೇ ತುಂಬ ಬೆಸ್ಟ್. ಇದು ಮೌಖಿಕ ಕಾರ್ಯಕ್ಕಿಂತ ನಿಖರತೆ. ಈಗ ಮೌಖಿಕದಲ್ಲಿ ಉತ್ತರ ಚೇಂಜ್ ಆಗ್ಬೋದು, ಆದರೆ ಲಿಖಿತದಲ್ಲಿ ಚೇಂಜ್ ಆಗಲ್ಲ. ಪರ್ಫೆಕ್ಟ್ ಅಲ್ಲೇ ಇರುತ್ತೆ. ಯಾಕಂದರೆ ಬರ್ದಿರ್ತಾನೆ ಅವನು, ಸರ್ ನಾನು ಹೇಳಿದ್ದೀನಿ ಸರ್ ನೀವು ಮಾರ್ಕ್ಸ್ ಕೊಟ್ಟಿಲ್ಲ ಅನ್ನೋಕ್ಕಾಗಲ್ಲ. ಬರವಣಿಗೆಯ ಕೌಶಲ್ಯವನ್ನು ವೃದ್ಧಿಪಡಿಸ್ಬೋದು. ಹಾಗೆ ಗಣಿತದ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ದಿಸ್ ಈಸ್ ವಾಟ್ ಬೆಸ್ಟ್ ಮೆಥಡ್. ಓರಲ್ ಮೆಥಡ್ ಅಷ್ಟು ಸುಲಭ ಅನಿಸಲ್ಲ. ಸೊ ಹಾಗೆ ಮಕ್ಕಳ ಗ್ರಹಿಕೆ ಸಾಮರ್ಥ್ಯವನ್ನು, ಮಕ್ಕಳ ಅಭಿಪ್ರಾಯವನ್ನು, ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ, ಏಕಾಗ್ರತೆಯನ್ನು ಮೂಡಿಸ್ಲಿಕ್ಕೆ, ಸುವ್ಯವಸ್ಥಿತವಾಗಿ ಸಂಘಟನೆಯನ್ನು ಮಾಡಲಿಕ್ಕೆ ಈ ಒಂದು ರಿಟರ್ನ್ ವರ್ಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಭಾಳ ಸಿಂಪಲ್. ಮುಖ್ಯವಾಗಿ ಹೇಳೋದಾದರೆ ಒಂದೇ ವರ್ಡಲ್ಲಿ ಹೇಳ್ರಿ ಸರ್ ಅನ್ನೋದಾದರೆ ನೋಡಿ, ಈಗ ನಾವು ಒಂದು ಗಣಿತ ಬಿಟ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗಣಿತನೇ ತಗೊಳ್ಳೋಣ. ಈಗ ಸರಳ ಬಡ್ಡಿ ಸೂತ್ರ ಹೇಳಿ ಅಂದರೆ ಏನು ಹೇಳ್ತಾರೆ? SI = PTR/100 ಸರ್. PTR ಅಂದರೆ ಏನು? ಪಕೋಡ ತಿಂದು ರೆಸ್ಟ್ ತಗೊಳ್ಳಿ ಅಂತ ಸರ್. ಅಲ್ಲ ಸರ್, P ಅಂದರೆ ಪ್ರಿನ್ಸಿಪಲ್, T ಅಂದರೆ ಟೈಮ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ, ಇದನ್ನು ಎಷ್ಟು ಈಸಿಯಾಗಿ ಮಕ್ಕಳು ಹೇಳ್ಬೋದು ಅಂತ. ಸೊ ಇದನ್ನು ನಾನು ಬರೆಯೋ ಅಂತ ಹೇಳಿದ್ರೆ ಬರೆಯುವಾಗ ಮಿಸ್ಟೇಕ್ಸನ್ನು ಮಾಡ್ತಾರೆ. ಲೆಕ್ಕಗಳನ್ನು ಮಾಡಿ ಅದ್ರ ಮೇಲೆ ಲೆಕ್ಕ ಕೊಟ್ಟರೆ ಅವನು PTR/100 ಅಂತ ಬರ್ಕೊಂಡು ಪ್ರಿನ್ಸಿಪಲ್ ಅಮೌಂಟು, ಟೈಮು, ರೇಟ್ ಆಫ್ ಇಂಟ್ರೆಸ್ಟು ಎಲ್ಲ ಬರ್ಕೊಂಡು ಅದನ್ನು ಭಾಗ ಮಾಡಲಿಕ್ಕೆ ಓರಲಲ್ಲಿ ಸಾಧ್ಯ ಆಗುತ್ತಾ? ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಇನ್ ರಿಟರ್ನ್ ವರ್ಕ್. ಓಕೆ, ಸೊ ಇದಿಷ್ಟು ಬಹಳ ಹೆಲ್ಪ್ಫುಲ್ ಆದಂತಹ ಒಂದು 2 ಮೆಥಡ್ಸು. ಇನ್ನೊಂದು ಪ್ರಾಕ್ಟಿಕಲ್ ಮೆಥಡು, ಪ್ರಾಕ್ಟಿಕಲ್ ವರ್ಕ್ ಅಂತ ಕರಿತೀವಿ, ಪ್ರಾಯೋಗಿಕ ಕಾರ್ಯ. ಭಾಳ ಒಳ್ಳೆಯದಿದು. ಸೊ ಇದ್ರ ಮುಖಾಂತರ ಮಕ್ಕಳು ಕಲ್ತಿರೋದನ್ನು ಇಲ್ಲೇನು 80% ಬರೆದಿದೆ ಇನ್ನೂ 20% ಸೇರಿಕೊಂಡು 100% ಕಲಿಕೆ ಆಗುತ್ತೆ. ಸೊ ಪ್ರಾಕ್ಟಿಕಲಿ ಪ್ರೂವ್ಡ್ ಆಗುತ್ತೆ. ಅದು ಕೂಡ ನೀವು ಗುಂಪು ಕಾರ್ಯದಲ್ಲಿ ಕೊಡ್ಬೋದು, ಇಂಡಿವಿಜುವಲ್ ಆಗಿ ಕೊಡ್ಬೋದು. ಸೊ ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ, ಸೊ ಇದಿಷ್ಟು ಅಭ್ಯಾಸ ಕಾರ್ಯಗಳು. ಕರ್ನಾಟಕ ಸರ್ಕಾರ ಬಿಟ್ಟಿರ್ತಕ್ಕಂಥ ಅಭ್ಯಾಸ ಪುಸ್ತಕದ ಬಗ್ಗೆ ನಿಮ್ಗೊಂದಷ್ಟು ಪರಿಚಯ ಮಾಡಿಕೊಡ್ತೀನಿ. 5ರಿಂದ 10ನೇ ತರಗತಿವರೆಗೆ ಕನ್ನಡ ಸುಮೇರು ಅಂತ ಅದರ ಹೆಸರು. ನಿಮ್ಗೆ ಏನಾರು ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿದ್ದರೆ ಹೋಗಿ ಒಂದ್ಸರಿ ಇಸ್ಕೊಂಬರ್ರಿ. ನೀವೇನು TETಗೆ ಕನ್ನಡ ಪ್ರಿಪ್ರೇಷನ್ ಆಗ್ತಿದ್ದೀರಿ, ಸೊ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಅಲ್ಲಿರುವಂಥ ಗ್ರಾಮರ್ ಕಂಟೆಂಟನ್ನು ಫಸ್ಟ್ ಸಾಲ್ವ್ ಮಾಡಿ. ನೆಕ್ಸ್ಟು ಸೊ ವರ್ಕ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಇನ್ನು ಗಣಿತಕ್ಕೆ ಸುವೇಗ ಅಂತ ಕರೀತಾರೆ. ಅದು ಕೂಡ ನಿಮಗೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ತಗೊಂಡು ಖಂಡಿತ ವರ್ಕ್ ಮಾಡಿ. ನೀವು ಓದಿರೋದನ್ನು ಪರಿಶೀಲನೆ ಮಾಡ್ಬೋದು. ಇಂಗ್ಲೀಷ್ ಕೂಡ ನಿಮಗೆ ಕನ್ನಡ ಇಂಗ್ಲೀಷ್ ಕಾಮನ್ ಆಗಬೇಕು. ಮ್ಯಾಥ್ಸ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ. ಸೊ ನಿಮಗೆ ಇಂಗ್ಲೀಷ್ ರೈನ್ಬೋ ಅಂತ ಇದೆ. ಸೊ ಅಲ್ಲೂ ಕೂಡ ಗ್ರಾಮರ್ ಮತ್ತು ಚಾಪ್ಟರ್ ವೈಸ್ ಕ್ವಶನ್ಸ್ಗಳಿರುತ್ತೆ. ಇದಿಷ್ಟು ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಪ್ರಕಟಣೆ ಮಾಡಿ ಪುಸ್ತಕ ಪ್ರಿಂಟ್ ಆಗಿ ಮಕ್ಕಳಿಗೆ ಡೈಲಿ ಕೊಡ್ತಾ ಇದೆ. ಅಂದರೆ ಕ್ಲಾಸ್ ರೂಮಲ್ಲಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಬೇರೆ ವಿಷಯಗಳು, ಸರ್ ವಿಜ್ಞಾನ ಬೇಕು ಸರ್, ಸೋಷಿಯಲ್ ಸೈನ್ಸ್ ಬೇಕು ಸರ್ ಅಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. KTBS ಅಲ್ಲಿ ಸಿಗ್ಬೋದು, ಅಥವಾ DSCRTC ವೆಬ್ಸೈಟಲ್ಲಿ ಖಂಡಿತ ಸಿಗುತ್ತೆ. ನೀವು ತೊಗೊಂಡು ವರ್ಕ್ ಮಾಡಿದ್ದೆ ಆದರೆ ನಿಮಗೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ಮ ಪರೀಕ್ಷಾ ತಯಾರಿಗೆ ಭಾಳಷ್ಟು ಉತ್ತಮವಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಅಭ್ಯಾಸ ಅಭ್ಯಾಸ ಪುಸ್ತಕದ ಬಗ್ಗೆ ವಿವರಣೆ. ಮುಂದಿನ ತರಗತಿಯಲ್ಲಿ ಈ ತರಗತಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಚೆನ್ನಾಗಿ ವರ್ಕ್ ಮಾಡಿ. ಧನ್ಯವಾದಗಳು.